ವೆಲ್ಕಮ್ ಬ್ಯಾಕ್ ಟು ಅಪ್ಪ ಮಗಳು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಡೀರಿ ಬೇಕ್ರಿಗೆ ಕೇಕ್ ತರಕ್ಕೆ ಹೊಂಟೀನಿ. ಚಾಕ್ಲೇಟ್ ಕೇಕ್ ಹೇಳಿದ್ದಾರೆ, ರೆಡಿ ಮಾಡ್ಯಾರ, ತೊಗೊಂಡೋಗ್ಬೇಕಷ್ಟ ನಾವು ಮನೆಗೆ. ಈಗ ಟೈಮ 8:30 ಆಗ್ಯದ. ನೋಡಾಕ್ತೀನಿ ಕೇಕ್ ಹೆಂಗೆ ಮಾಡ್ಯಾರ ಅಂತ. ಅದ್ರ ಮ್ಯಾಗ ಹ್ಯಾಪಿ ನ್ಯೂ ಇಯರ್ 2026 ಅಂತ ಬರ್ಸಾಕತ್ತೀನಿ. ನೋಡ್ರಿ ಹೆಂಗೆ ಮಾಡತ್ತಾರಂತ. ರೆಡಿ ಮಾಡಾಕತ್ತಾರ, ತೊಗೊಂಡು ಹೋಗಿ ನೋಡ್ರಿ ಮನೆಗೆ. ನನ್ನ ಮಗಳಿಗೆ ಹೇಳಿದ್ದೆ ಕರ್ಕೊಂಬರ್ತೀನಿ ಅಂತೇಳಿ, ಹಂಗೆ ಒಬ್ಬನೇ ಬಂದುಬಿಟ್ಟಿನಿ. ನೋಡ್ರಿ ಏನಂತಾಳ ಗೊತ್ತಿಲ್ಲ ನನ್ನ ದೊಡ್ಡ ಮಗಳು. ನಾ ಬಂದೇನೆ ಅಂತೇಳಿ ನನ್ನಿಬ್ಬರು ಮಕ್ಕಳು ಗೇಟಿಗೆ ಬಂದು ನಿಂತಾರೆ. ನೋಡ್ರಿ ನನ್ನ ಸಣ್ಣ ಮಗಳು ನನ್ನ ಹತ್ರ ಬಂದೇ ಬಿಟ್ಲು. ದೊಡ್ಡ ಮಗಳು ಇನ್ನೊಂದು ಕ್ಯಾರಿ ಬಗ್ಗೆ ತೊಗೊಂಟಾಳ. ನಮ್ಮ ಅಕ್ಷಯ್ ಕುಮಾರ ಕೇಕ್ ಹಿಡ್ಕೊಂಡು ಹೊಂಟಾನ. ನೋಡ್ರಿ ಒಳಗೆ ಹೋಗಮ್ಮ, ಇಟ್ಟು ಬರಮ್ಮ. ಹಾಗೆ ಫುಲ್ಲು ಖುಷಿ ಅದಾಳ್ರಿ ನನ್ನ ಮಗಳು. ಕೇಕ್ ಕಟ್ ಮಾಡ್ತಾ ಅಂತ ಇವತ್ತು. ನೀವು ಇವರೆಲ್ಲ ಹ್ಯಾಪಿ ಬರ್ತೀರ ಅಂದಾಗತ್ತಾಳ ನನ್ನ ಮಗಳು ಇವತ್ತು. ಇಬ್ಬರಿಗೆ ಕೇಕ್ ತರಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಹಠ ಮಾಡತ್ತಾರೆ. ಅದಕ್ಕೆ ಇಬ್ಬರಿಗೆ ಒಂದು ರೌಂಡ್ ಹೊರಗೆ ಕರ್ಕೊಂಡು ಹೊಂಟೀನಿ. ನಡ್ರಿ ತಣ್ಣಗೆ ಒಂದು ರೌಂಡ್ ಹೋಗಿ ಬರಮ್ಮ. ಚಳಿ ಐತ್ರಿ ಹೊರಗೆ. ಇಬ್ಬರಿಗೆ ಮಕ್ಕಳು ಫುಲ್ ಪ್ಯಾಕ್ ಮಾಡಿಬಿಟ್ಟೀನಿ. ನಮಗೆ ನಡೀತದೆ, ಅವು ಸಣ್ಣ ಅದಾವಲ್ಲ, ರೆಡಿ ಮಾಡೋಕ್ಕಾಗ್ತದೆ. ಜಾಲಿ ಜಾಲಿ, ಫುಲ್ ಜಾಲಿ. ಮಕ್ಕಳ ಜೊತೆ ತಿರುಗಾಡೋದು ಸೂಪರ್ಪ ನನಗಂತಾರೆ. ಇನ್ನು ನೋಡ್ರಿ ನನ್ನ ಸಣ್ಣ ಮಗಳು, ವಾವ್. ಲೈಟಿನ ಬೆಳಕಿಗೆ ನೋಡ್ರಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಬೇಬಿ ಡಾಗ್ ಥರ ಕಾಣತ್ತಾಳ. ವಿಕ್ಟ್ರಿ ಮಾಡಕತ್ತಾಳ. ಹನ್ನೆರಡು ಗಂಟೆ ಆಯ್ತು ನೋಡ್ರಿ. ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಕಟ್ ಮಾಡಕತ್ತೀವಿ. ಕ್ಯಾಂಡಲ್ ಹಚ್ಚಾಕತ್ತೀನಿ. ನನ್ನ ಮಕ್ಕಳಿಬ್ಬರು ಇನ್ನೂ ಎದ್ದಾರೆ. ಅವರೇ ಈಗ ಕೇಕ್ ಕಟ್ ಮಾಡೋರು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಡಲಿ ಅಂತ ಆ ದೇವರಿಗೆ ಕೇಳ್ಕೊತೇನೆ. ಹ್ಯಾಪಿ ನ್ಯೂ ಇಯರ್. ನನ್ನಿಬ್ಬರು ಮಕ್ಕಳು ಫುಲ್ ಖುಷಿದಾಗ ಅದಾರ. ಅವ್ರೇನು ತಿಳ್ಕೊಂಡಾರ ಅಂದ್ರೆ ತಮ್ಮದಾಗ ಬರ್ತಡೇ ಇದೆ ಅಂತೇಳಿ ಕೇಕ್ ಕಟ್ ಮಾಡತ್ತಾರ. ಹೊಸ ವರ್ಷ ಏನಂತ ಅವ್ರಿಗೆ ಗೊತ್ತಿಲ್ಲ ಇನ್ನೂ. ಅವ್ರ ಖುಷಿದಾಗೆ ನಮ್ಮ ಖುಷಿ ಇದೆ. ಎಂಜಾಯ್ ಮಾಡೋಣ. ನಾವಂತೂ ಫುಲ್ ಎಂಜಾಯ್ ಮಾಡಾಕತ್ತೇವ್ರಿ. ನೀವು ಫುಲ್ ಎಂಜಾಯ್ ಮಾಡಾಕ್ತ ಅಂತ ಅನ್ಕೊಂಡೀನಿ. ನೋಡ್ರಿ ನಮ್ಮ ಮಳೆನೋ ಡ್ಯಾನ್ಸ್ ಮಾಡಾಕತ್ತಾನ. ನಾನು ಸಣ್ಣ ಮಗಳು ನೋಡ್ರಿ ಎಷ್ಟು ಎನರ್ಜಿ ಬಂದದ. ರಾತ್ರಿ 12:30 ಯಾಕೆ ಬಂದದ, ಇನ್ನೂ ಅದಾವ ನಮ್ಮ ಪಪ್ಪ. ನೋಡ್ರಿ ಅವ್ರು ನೋಡಿದ್ರೆ ಎಷ್ಟು ಖುಷಿ ನಮ್ಮ ಪಪ್ಪ. ಬರ್ರಿ ಎಲ್ಲರೂ 2026ನ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ. ಎರಡು 2026 ಎಲ್ಲರೂ ಒಂದು ಏನೋ ಜೀವನದಾಗ ಒಂದು ಚೇಂಜ್ ಆಗಬೇಕು, ಮುಂದಾಗಬೇಕು, ನಾನು ಒಂದು ಅಚೀವ್ಮೆಂಟ್ ಮಾಡ್ಕೋಬೇಕಂತ ಮನಸ್ಸನ್ನ ಇಟ್ಕೊಂಡಿರ್ತೀರಿ. ಅದನ್ನು ಸಾಧಿಸತನ ಬಿಡಬೇಡ್ರಿ, ಮಾಡಿರಿ, ಗೆಲ್ರಿ. 2026 ಮುಗೇಟಿಗೆ ನಾವು ಮಾಡಿದೆ ಅನ್ನೋದು ಒಂದು ತಲೆಯಾಗಿರ್ಬೇಕು ನಮಗೆ. ಮತ್ತೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಅವ್ರು ಹಂಗಂದ್ರು, ಇವ್ರು ಹೆಂಗಂದ್ರು ತಲೆ ಕೆಡ್ಸ್ಕೊಬೇಡ್ರಿ. ಮೊದಲು ನಾವು ಕರೆಕ್ಟ್ ಆಗೋಣ, ನಾವು ಮೊದಲು ಮುಂದೆ ಹೋಗೋಣ. ಆಮೇಲೆ ಎಲ್ಲರೂ ನಮ್ಮ ಜೊತೆ ಸಾಥಾಗಿ ಕರ್ಕೊಂಡು ಹೋಗೋಣ. ಜೀವನದಾಗ ಒಳ್ಳೇದನ್ನು ಮಾಡೋ ಪ್ರಯತ್ನ ಮಾಡೋಣ, ಕೆಟ್ಟದ್ದು ಮಾಡೋದು ಬೇಡ. ಒಳ್ಳೇದು ಮಾಡೋಣ.
ಫ್ಯಾಮ್ಲಿ ಜೊತೆ ಇದ್ದಷ್ಟು ಹ್ಯಾಪಿ ಎಲ್ಲಿ ಸಿಗಲ್ಲ ರೀ. ಫ್ಯಾಮ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಅವತ್ತು. ಫ್ಯಾಮ್ಲಿನೇ ನಮ್ಮ ಮುಂದೆ ಸಪೋರ್ಟ್ ಮಾಡೋದು. ಫ್ಯಾಮ್ಲಿ ಜೊತೆ ಇದ್ರೇ ನಮ್ಮದು ಜೀವನ. ನಮ್ಮ ಅಪ್ಪಾಜಿಯವರು ಒಂದು ಮಾತು ಹೇಳ್ತಾರೆ, ಎಷ್ಟು ಕಷ್ಟಪಟ್ಟು ದುಡಿತಿ ಅಷ್ಟು ಸುಖ ಸಿಗುತ್ತೆ ನಿನಗೆ, ಆ ಸುಖದಿಂದ ಒಳ್ಳೇದಾಗತ್ತೆ. ಇದೇ ನಮ್ಮ ಅಪ್ಪಾಜಿಯವರು ಜೀವನ ಪೂರ್ತನೂ ಫಾಲೋ ಮಾಡ್ಕೊಂಬಂದಿರೋದು. ತಂದೆ ತಾಯಿ ಮನಸ್ಸು ಎಂದೂ ನೋಯಿಸ್ಬೇಡ್ರಿ. ಅವ್ರು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ನಮ್ಮದು ಮೆನಿನೂ ಬೆಳಗ್ತದೆ, ನಾವು ಒಂದು ಮುಂದಾಗ್ತೀವಿ. ಅದಕ್ಕೆ ತಂದೆ ತಾಯಿನ ಹ್ಯಾಪಿಯಾಗಿ ಇಟ್ಕೊರಿ. ಅವ್ರು ಹ್ಯಾಪಿ ಇದ್ದಾರೆ, ನನ್ನ ಮಕ್ಕಳು ಹ್ಯಾಪಿ ಇರ್ತಾರೆ, ನನ್ನ ಫ್ಯಾಮ್ಲಿನೂ ಹ್ಯಾಪಿ ಇರ್ತದೆ. ಲಾಸ್ಟಿಗೆ ಎಲ್ಲರೂ ಡ್ಯಾನ್ಸ್ ಮಾಡತ್ತೇವ್ರಿ. ಇಬ್ಬರದ್ದು ಮಕ್ಕಳು ಫೇವ್ರೇಟ್ ಸಾಂಗ್ ಹಾಕ್ಯಾವೆ ಇಲ್ಲಿ. ನೋಡ್ರಿ ಸಕ್ಕತ್ತು ಹಾಕ್ಕೊಂಡಾಯ್ತಾಳ ದೊಡ್ಡ ಮಗಳು. ನಾನು ಬರ್ತೇನೆ ಸೈಡ್ ಡ್ಯಾನ್ಸ್ ಮಾಡಕ್ರೆ ಅಲ್ಲಿ. ವರ್ಷದ ಮೊದಲನೇ ದಿನ ಅಲ್ಲ, ಖುಷಿ ಖುಷಿಯಾಗಿರಮಂತ. ನಮ್ಮ ಡ್ಯಾನ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.